ನಡೆ ನುಡಿಯಲ್ಲಿ ಮೇಲ್ಪಂಕ್ತಿ ಹಾಕಿಕೊಟ್ಟ ಹೆಗ್ಗಳಿಕೆ ಇರುವಂತಹ ಹಿರಿಯರ ಮನೆ ವಿಧಾನ ಪರಿಷತ್ನಲ್ಲಿ ಈಗ ನಡೀತಾ ಇರುವಂತಹ ಡಿಬೇಟ್ ನೋಡ್ತಾ ಇದ್ರೆ ಜನಸಾಮಾನ್ಯರು ಅವಮಾನದಿಂದ ತಲೆ ತಗ್ಗಿಸಬೇಕಾ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಪಾಂಡಿತ್ಯ, ವಿದ್ವತ್ತು, ವಿಚಾರವಂತಿಕೆಯಿಂದ ವಿಜೃಂಭಿಸಬೇಕಾಗಿರುವಂಥ ಹಿರಿಯರ ಮನೆ ಇತ್ತೀಚೆಗೆ ಅವರ ಪದ ಬಳಕೆ, ಅವರ ಮಾತಿನ ಶೈಲಿ, ಆರೋಪ ಪ್ರತ್ಯಾರೋಪ, ಸರ್ಕಾರದ ನೀತಿ ನಿಲುವುಗಳನ್ನು ರೂಪಿಸೋದಕ್ಕಿಂತ ಜಾಸ್ತಿ ಒಬ್ಬರ ಬೆನ್ನು ಇನ್ನೊಬ್ರು ಕೆರ್ಕೊಳ್ಳೋದು, ಒಬ್ಬರನ್ನ ಇನ್ನೊಬ್ರು ಆರೋಪ ಮಾಡೋದು, ಬರೀ ಪಾಕಿಸ್ತಾನ, ದೇಶದ್ರೋಹ ಸೇರಿದಂತೆ ಧರ್ಮದ ವಿಚಾರಗಳಲ್ಲಿ ಒಬ್ರಿಗೊಬ್ರು ಬೈಕೊಳ್ಳೋದು ಬಿಟ್ಟರೆ ಅಂಥ ಫ್ರೂಟ್ಫುಲ್ ಚರ್ಚೆ ಏನು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ವಿಧಾನ ಪರಿಷತ್ನಲ್ಲಿ ನಡೆದಿರುವಂಥ ವಿಚಾರಗಳು, ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾರೆ ಮೋದಿ ದೇಶದ್ರೋಹಿ ಅಂತ, ಇನ್ನೊಬ್ಬ ಬಿಜೆಪಿಯ ಹಿರಿಯ ಸದಸ್ಯರು ಹೇಳ್ತಾರೆ ನಿಮ್ದು ಪಾಕಿಸ್ತಾನ ನಾಲಿಗೆ ಅಂತ. ಅಲ್ಲರಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂತಲ್ಲ ಅದು ಯಾವ ನಾಲಿಗೆ ಅಂತ ಇನ್ನೊಬ್ಬ ಹಿರಿಯ ರಾಜಕಾರಣಿ ಹೇಳ್ತಾರೆ. ಅಂದರೆ ಕರ್ನಾಟಕದ ಜನರ ಸಮಸ್ಯೆಗಳು, ನೀತಿ ನಿಲುವುಗಳ ಚರ್ಚೆಗಿಂತ ಜಾಸ್ತಿ ಇವರಿಗೆ ಅವರ ನಾಯಕರುಗಳಿಗೆ ಗುಲಾಮ್ಗಿರಿ ಮಾಡಿ ಅವ್ರಿಗೆ ಸಲಾಮ್ ಹೊಡೆದು ಸ್ಕೋರ್ ಗಿಟ್ಟಿಸ್ಕೊಳ್ಳೋದೇ ಅತಿ ದೊಡ್ಡ ಕೆಲಸ ಆಗೋಗಿದೆ. ಈ ಕಾರಣಕ್ಕೆ ವಿಧಾನ ಪರಿಷತ್ನಲ್ಲಿ ಹಿರಿಯರು, ಅನುಭವಿಗಳು, ವಿಚಾರವಂತರು, ಬುದ್ಧಿವಂತರು ಬರಬೇಕು ಅನ್ನುವಂಥ ಆಸೆ ನಮ್ಮದು.